ಮೈಸೂರು ಅಂದರೆ ತಟ್ಟನೆ ನೆನಪಾಗುವಂಥದ್ದು ಮೈಸೂರು ಅರಮನೆ ಹಾಗೂ ಮೈಸೂರು ಅರಸರು. ಅದರಲ್ಲೂ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಇಡೀ ನಾಡಿಗೆ ಮಾದರಿಯಾಗಿದ್ದರು. ಇದೀಗ ಪ್ರಧಾನಿ ಮೋದಿಯವರು ಮಂಡ್ಯಗೆ ಆಗಮಿಸ್ತಾ ಇದ್ದಾರೆ. ನಮ್ಮ ನಾಡಿನ ಸಂಸ್ಕೃತಿಯನ್ನು ಪರಿಚಯ ಮಾಡಿಕೊಡ್ಲಿಕ್ಕಾಗಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ರವರ ಪೇಟವನ್ನು ಅವರಿಗೆ ನೀಡುವಂಥ ಕೆಲಸ ಆಗ್ತಾ ಇದೆ. ಮೈಸೂರಿನ ಕಲಾವಿದ ನಂದನ್ ಅವರು ವಿಶೇಷವಾಗಿ ಈ ಒಂದು ನಾಲ್ವಡಿ ಪೇಟವನ್ನು ತಯಾರಿಸಿದ್ದಾರೆ. ನೀವು ನೋಡ್ತಾ ಇರ್ಬೋದು ದೃಶ್ಯಗಳಲ್ಲಿ. ನಾಲ್ವಡಿ ಕೃಷ್ಣರಾಜ ಒಡೆಯರ್ ತಮ್ಮ ಕೆಲಸಗಳಿಂದ ಅಷ್ಟೇ ಮಾದರಿಯಾಗಿರಲಿಲ್ಲ, ಅವರ ವೇಷಭೂಷಣಗಳು ಸಹ ಸಾಕಷ್ಟು ಆಕರ್ಷಕವಾಗಿತ್ತು. ಅದರಲ್ಲೂ ನಾಲ್ವಡಿಯವರ ಪೇಟ ಏನಿದೆ ಅದು ಇಡೀ ವಿಶ್ವದ ಗಮನವನ್ನು ಸೆಳೆದಿತ್ತು. ನೀವು ನೋಡ್ತಾ ಇರ್ಬೋದು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಒಂದು ಪುತ್ಥಳಿ ಇಲ್ಲಿ ಇರುವಂಥದ್ದು. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಧಾರಣೆ ಮಾಡ್ತಾ ಇದ್ದಂತಹ ಪೇಟ ಏನಿದೆ ಅದು ಅತ್ಯಂತ ವಿಶೇಷವಾಗಿ ಮೂಡಿ ಬರ್ತಾ ಇತ್ತು. ಎಲ್ಲರೂ ಸಹ ಅದಕ್ಕೆ ಸಾಕಷ್ಟು ಪ್ರಭಾವಿತರಾಗಿದ್ದರು, ಆಕರ್ಷಿತರಾಗಿದ್ದರು. ಹೀಗಾಗಿ ಮಂಡ್ಯಗೆ ಆಗಮಿಸ್ತಾ ಇರುವಂತಹ ದೇಶದ ಪ್ರಧಾನಿ ನರೇಂದ್ರ ಮೋದಿಯವರಿಗೂ ಅದೇ ಮಾದರಿಯಲ್ಲಿ ಅಂದರೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಯಾವ ರೀತಿಯಾದಂತಹ ಪೇಟವನ್ನು ಧಾರಣೆ ಮಾಡ್ತಾಯಿದ್ರು ಅದೇ ರೀತಿಯಾದಂತಹ ಪ್ರತಿರೂಪ ಹೊಂದಿರುವಂತಹ ಒಂದು ಪೇಟವನ್ನು ಮೈಸೂರಿನ ಕಲಾವಿದ ನಂದನ್ ಸಿಂಗ್ ಅವರು ಮಾಡಿರುವಂಥದ್ದು. ಮುಂಭಾಗದಲ್ಲಿ ನೋಡೋದಾದರೆ ರಾಜ ಲಾಂಛನ ಅಂತಲೇ ಹೇಳ್ಬೋದು. ಗಂಡಬೇರುಂಡ ಅಂದರೆ ಮೈಸೂರು ಅರಸರು ಎಲ್ಲದರಲ್ಲೂ ಸಹ ಒಂದು ರಾಜ ಲಾಂಛನವನ್ನು ಬಳಸ್ತಾರೆ. ಅವರ ಕಾರ್ ಇರ್ಬೋದು ಅಥವಾ ಅವರ ಯಾವುದೇ ವಾಹನಗಳಿರ್ಬೋದು, ಮತ್ತು ಅವರ ಪೇಟದಲ್ಲೂ ಸಹ ಆ ಒಂದು ಗಂಡಬೇರುಂಡವನ್ನು ಧಾರಣೆ ಮಾಡ್ತಾಯಿದ್ರು. ಅತ್ಯಂತ ಆಕರ್ಷಕವಾಗಿ ಆ ಗಂಡಬೇರುಂಡವನ್ನು ಪೇಟದ ಮುಂಭಾಗದಲ್ಲಿ ಅಳವಡಿಸಲಾಗಿದೆ. ಮತ್ತು ಮುತ್ತು ರತ್ನಗಳನ್ನು ಅಳವಡಿಸಿದಂತಹ ಪೇಟವನ್ನು ಧಾರಣೆ ಮಾಡ್ತಾ ಇದ್ರು. ಸಾಂಕೇತಿಕವಾಗಿ ಮುತ್ತು ಮತ್ತು ಆ ಒಂದು ಅರಳುಗಳೇನಿದೆ ಅವುಗಳನ್ನು ಸಹ ಆ ಒಂದು ಪೇಟದಲ್ಲಿ ಜೋಡಿಸುವಂತಹ ಕೆಲಸವನ್ನು ಮಾಡಿದ್ದಾರೆ. ಹೀಗಾಗಿ ಅತ್ಯಂತ ಆಕರ್ಷಕವಾಗಿ ಮೂಡಿ ಬಂದಿರುವಂತಹ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಮಾದರಿಯ ಈ ಒಂದು ಪೇಟವನ್ನು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಆದಿಚುಂಚನಗಿರಿ ಶ್ರೀಗಳು ಧಾರಣೆ ಮಾಡ್ತಾ ಇದ್ದಾರೆ. ಅತ್ಯಂತ ಆಕರ್ಷಕವಾಗಿ ಮೂಡಿ ಬಂದಿರುವಂಥದ್ದು. ಮತ್ತು ನೀವು ನೋಡ್ತಾ ಇರ್ಬೋದು ಈ ಹಿಂದೆ ಸಹ ಇದೇ ನಂದನ್ ಕಲಾವಿದ ಏನಿದ್ದಾರೆ ಅವರು ಕೆಂಪೇಗೌಡ ಮಾದರಿಯ ಒಂದು ಪೇಟವನ್ನು ಅಂದರೆ ನಾಡಪ್ರಭು ಕೆಂಪೇಗೌಡರು ಧಾರಣೆ ಮಾಡ್ತಾ ಇದ್ದಂತಹ ಪೇಟದ ಮಾದರಿಯನ್ನು ಅವರಿಗೆ ಉಡುಗೊರೆಯಾಗಿ ನೀಡಲಾಗಿತ್ತು. ಬಸವರಾಜ ಬೊಮ್ಮಾಯಿಯವರು CM ಆಗಿದ್ದಂಥ ಸಂದರ್ಭದಲ್ಲಿ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಕಾರ್ಯಕ್ರಮಕ್ಕೆ ಆಗಮಿಸಿದ್ರು. ಇಲ್ಲಿಂದಲೇ ಆ ಒಂದು ಪೇಟವನ್ನು ಸಹ ತಯಾರು ಮಾಡಿ ಅಲ್ಲಿಗೆ ನೀಡಲಾಗಿತ್ತು. ಅದರ ಭಾವಚಿತ್ರವನ್ನು ಸಹ ನೀವು ನೋಡ್ತಾ ಇರ್ಬೋದು. ಅಷ್ಟೇ ಅಲ್ಲ, ನಂದನ್ ಅವರು ಕಳೆದ 2 ದಶಕಗಳಿಂದ ಪೇಟೆಗಳನ್ನು ತಯಾರಿಸುವುದರಲ್ಲಿ ವಿಶೇಷವಾದಂತಹ ಕೊಡುಗೆಯನ್ನು ನೀಡ್ತಾ ಬರ್ತಾ ಇದ್ದಾರೆ. ಸಭೆ ಸಮಾರಂಭಗಳಿರ್ಬೋದು ಅಥವಾ ನಾಟಕಗಳಿರ್ಬೋದು ಅಥವಾ ಯಾವುದೇ ರೀತಿಯಂಥ ವಿಶೇಷ ಕಾರ್ಯಕ್ರಮ ಆದರೆ ಈ ರೀತಿಯಾದಂಥ ವಿಶೇಷವಾದಂತಹ ಪೇಟೆಗಳನ್ನು ಸಿದ್ಧಪಡಿಸಿ ನೀಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹೀಗಾಗಿಯೇ ನಮ್ಮ ನಾಡಿನ ಕಲೆ ಸಂಸ್ಕೃತಿ ಇವೆಲ್ಲವನ್ನೂ ಸಹ ನಾಡಿಗೆ ಪರಿಚಯಿಸುವಂಥದ್ದು. ಮತ್ತು ಅದರಲ್ಲೂ ಪ್ರಮುಖವಾಗಿ ಪ್ರಧಾನಿ ನರೇಂದ್ರ ಮೋದಿಯವರು ಬರ್ತಾ ಇದ್ದಾರೆ, ಅವರಿಗೆ ತಿಳಿಸಿಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಇದು ಎಲ್ಲರ ಕುತೂಹಲಕ್ಕೆ ಕಾರಣವಾಗಿದೆ. ಕಲಾವಿದ ನಂದನಿಗ ನಮ್ಮ ಜೊತೆಗಿದ್ದಾರೆ. ಸರ್, ಪ್ರಮುಖವಾಗಿರುವಂಥದ್ದು ಮೋದಿಯವರಿಗೆ 2ನೇ ಬಾರಿ ತಮ್ಮ ಪೇಟ ಧಾರಣೆ ಮಾಡಲಿಕ್ಕೆ ಹೋಗ್ತಾ ಇದೆ. ಈ ಬಾರಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಪೇಟ. ಈ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಪೇಟದ ವಿಶೇಷತೆ ಏನು ಅಂತ? ನಾಲ್ವಡಿ ಕೃಷ್ಣರಾಜ ಒಡೆಯರವರ ವಿಶೇಷತೆ ಅಂತಂದರೆ ಆ ಪೇಟ, ಅವ್ರು ಹಾಕೋ ಡ್ರೆಸ್ಗಳು, ಅವತ್ತು ಅರಮನೆ ಆಗ್ಬೋದು, ಅರಮನೆ ಒಳಗಡೆ ಹೋಗ್ಬಿಡ್ತು ಅಂತಂದರೆ ಒಂದು ಸ್ವರ್ಗ. ಅಂದರೆ ಅವ್ರು ಹಾಕ್ಕೊಳ್ಳೋ ಡ್ರೆಸ್ ಆಗ್ಬೋದು, ಇವತ್ತಿಗೂ ಪೇಟ ಅಂತಂದರೆ ಮೈಸೂರು ಅಂತಂದರೆ ಪೇಟ, ಮೈಸೂರು ಅಂತಂದರೆ ರಾಜರು. ಹಾಗೆ ಈಗ ನಮಗೆ ಒಂದು ನಾಲ್ವಡಿಯವರ ಒಂದು ಪೇಟ ಬೇಕು ಅಂತ ನಮಗೆ ಇವರು ಸತೀಶ್ ಗೌಡರು ಬಂದು ಇದು ಮಾಡಿದಾಗ ನನಗೆ ನಿಜವಾಗ್ಲೂ ಒಂದು ಪೇಟ ಮಾಡೋರಾಗಿದ್ದು ತುಂಬಾ ಖುಷಿ ಆಯಿತು ನನಗೆ. ಅದರಲ್ಲೂ ನಿರ್ಮಲಾನಂದ ಸ್ವಾಮೀಜಿಯವರು ಈ ದೇಶದ ಪ್ರಧಾನಮಂತ್ರಿಗಳಿಗೆ ಆಗ್ತಾರೆ ಅಂತಂದಾಗ ನಾಲ್ವಡಿಯವ್ರದ್ದು ಪೇಟ ನಾವು ಮಾಡ್ತಾ ಇದ್ದಿದ್ದಕ್ಕೇ ಸಾರ್ಥಕ. ನನಗೆ ನಿಜವಾಗ್ಲೂ ತುಂಬ ಖುಷಿ ಆಯಿತು. ಏನೆಲ್ಲ ಇರುತ್ತೆ ಈ ಒಂದು ಪೇಟದಲ್ಲಿ ಅಂತ? ಈಗ ಪೇಟ ಅಂತಂದರೆ ಕ್ಲಾತ್, ಬಾರ್ಡರ್ ಮೇಯ್ನು. ಅಂದರೆ ಕ್ಲಾತ್ ಅಂತಂದರೆ ಬನಾರಸ್ಸಲ್ಲಿ ಸಾಫ್ಟ್ ಸಿಲ್ಕು, ಅಂದರೆ ಅದರಲ್ಲಿ ಬಾರ್ಡರ್ ಮೇಯ್ನ್ ಬರುತ್ತೆ. ಆ ಬಾರ್ಡರ್ ಅಂತಂದರೆ ಅದರಲ್ಲಿ ಪ್ರಕೃತಿಯ ಒಂದು ಹೂಗಳಾಗ್ಬೋದು, ಎಲೆಗಳಾಗ್ಬೋದು, ಬಳ್ಳಿಗಳಾಗ್ಬೋದು ಎಲ್ಲ ಬರುತ್ತೆ ಆ ಬಾರ್ಡರಲ್ಲಿ, ಅದು ಮೇಯ್ನು. ಆಮೇಲೆ ಮೈಸೂರು ಅಂತಂದರೆ ಮೈಸೂರು ಲಾಂಛನ, ಗಂಡು ಬೇರುಂಡ. ಈಗ ಮೈಸೂರು ಕಡೆಯಿಂದ ಪೇಟ ಹೋಗ್ತಾ ಇರೋದ್ರಿಂದ ನಾವು ಗಂಡು ಬೇರುಂಡನೇ ಹಾಕಬೇಕು ಅಂತ ಒಂದು ಯೋಚನೆ ಬಂತು. ಆಮೇಲೆ ಅದಕ್ಕೆ ಮುತ್ತು, ಅದಕ್ಕೆ ತಕ್ಕಂತೆ ಡಾಲರ್ಗಳು ಇದೆಲ್ಲ ಹಾಕಿ ಮಾಡಿದ್ದೀವಿ. ನಮಗೆ ತುಂಬಾ ಈ ಕೆಲಸ ಮಾಡ್ತಾಯಿದ್ದೀವಿ. ಅದರಲ್ಲೂ ನಮಗೆ ಗುರುತಿಸಿ ಈ ಥರ ಎಲ್ಲ ನಮ್ಮಲ್ಲಿ ಒಂದು ಈ ಕೆಲಸನ ಹೊರಗಡೆ ತೆಗೆದಾಗ ನಿಜವಾಗ್ಲೂ ಖುಷಿ. ಇದೊಂದು ಚಾಲೆಂಜಿಂಗ್ ಆಗಿತ್ತು ನಮಗೂ. ನಮಗಂತೂ ಒಂದು ಹಬ್ಬದ ಒಂದು ಥರ ಆಗ್ಬಿಟ್ಟೈತೆ ಇದು. 2ನೇ ಬಾರಿ ದೇಶದ ಪ್ರಧಾನಿಗೆ ನಮ್ಮ ನಾಡಿನ ಸಂಸ್ಕೃತಿ ಕಲೆಯನ್ನು ಪರಿಚಯಿಸುವಂಥ ಕೆಲಸ ಆಗ್ತಾ ಇದೆ. ನಾಡಪ್ರಭು ಕೆಂಪೇಗೌಡರಾಯಿತು, ಈಗ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಪೇಟ. ಅಂತಹ ಸೌಭಾಗ್ಯ ಸಿಕ್ಕಿದ್ದು ನಮ್ಮ ಅದೃಷ್ಟ ಅಂತ ಹೇಳ್ತೀವಿ. ಯಾಕಂದರೆ ಮಾನ್ಯ ಪ್ರಧಾನಮಂತ್ರಿಗಳಿಗೆ ಪೂಜ್ಯ ಶ್ರೀಗಳ ಮುಖಾಂತರ ಇಂಥ ಏನಾದರೂ ವಿಭಿನ್ನವಾದ ಕಾರ್ಯಕ್ರಮಗಳು ಮಾಡಲಿಕ್ಕೂ ಬೇರೆಯವ್ರಿಗೆ ಅವಕಾಶಗಳಿತ್ತು. ಆದರೆ ಅದು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಮಾದರಿ ಪೇಟದ ನಮ್ಮ ಮುಖಾಂತರ ಹೋಗ್ತಾ ಇದೆ ಅನ್ನುವಂಥದ್ದು ನಮ್ಗೆ ಅದೃಷ್ಟ. ಸೊ ಅದು ನಮ್ಗೆ ಭಾಳ ಖುಷಿಯಾಗುತ್ತೆ.
ಏನು ಈಗ 15ನೇ ತಾರೀಕು ಕಾರ್ಯಕ್ರಮ ಇದೆ, ಅದಕ್ಕೆ ಪೂಜ್ಯ ಶ್ರೀಗಳಿಗೆ ನಾವು ವಿನಂತಿ ಮಾಡಿದ್ರೆ, ಗುರುಗಳೇ ಮೈಸೂರು ನಮ್ಮ ಮಟ್ಟಕ್ಕೆ ಇದು ಮೊದಲನೇ ಬಾರಿಗೆ ಬರ್ತಾ ಇದ್ದಾರೆ, ಇನ್ನಾರು ವಿಶೇಷವಾದದ್ದನ್ನು ಮಾಡೋಣ ಅಂತಂದಾಗ ಗುರುಗಳು ಏನು ಮಾಡ್ಬೋದು ಅಂತ ಯೋಚನೆ ಮಾಡಿದಾಗ ನಾಡಾಳಿದ ಶ್ರೇಷ್ಠ ರಾಜ ನಾಲ್ವಡಿಯವರ ಮಾದರಿ ಪೀಠವನ್ನು ರಾಷ್ಟ್ರವನ್ನು ಸುದೀರ್ಘವಾಗಿ ಸ್ವಚ್ಛವಾಗಿ ಆಳ್ವಿಕೆ ಮಾಡ್ತಾ ಇರ್ತಕ್ಕಂಥ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವ್ರಿಗೆ ಒಂದು ತುಲನೆ ಮಾಡುವಂಥದ್ದು ಒಂದು ಚೆನ್ನಾಗಿರುತ್ತೆ ಅನ್ನುವಂಥ ವಿಚಾರವನ್ನು ಪೂಜ್ಯ ಶ್ರೀಗಳಿಗೆ ಗಮನಕ್ಕೆ ತಂದಾಗ ಸಮ್ಮತಿಸಿದ್ರು ಮತ್ತು ಅದಕ್ಕೆ ಸೂಕ್ತವಾದ ನಿರ್ದೇಶನ ಮಾಡಿದ್ರು. ಎಲ್ಲೂ ಕ್ವಾಲಿಟಿ ಹಾಳಾಗದಾಗೆ ತುಂಬ ನೀಟಾಗಿ ಕಾರ್ಯಕ್ರಮದ್ದು ಆಗಬೇಕು, ಕಾರ್ಯಕ್ರಮದ ವೇದಿಕೆಯಲ್ಲಿ ಅದು ತುಂಬ ನೀಟಾಗಿ ಕಾಣಬೇಕು ಅಂತ ನಿರ್ದೇಶನವನ್ನು ಕೊಟ್ಟರು. ಆ ಪೂಜ್ಯ ಶ್ರೀಗಳ ನಿರ್ದೇಶನದ ಮೇಲೆಗೆ ಇದು ಸಿದ್ಧವಾಗಿದೆ. ಈ ಪ್ರೋಟೋಕಾಲ್ ಸಿಸ್ಟಮ್ ಎಲ್ಲ ಏನಿದೆ ಇವತ್ತು ತೊಗೊಂಡೋಗಿ ಹ್ಯಾಂಡ್ ಓವರ್ ಮಾಡ್ತೀವಿ ಗುರುಗಳಿಗೆ. ಸೆಕ್ಯೂರಿಟಿ ಸಿಸ್ಟಮ್ ಎಲ್ಲ ಚೆಕಪ್ ಎಲ್ಲ ಮುಗಿದ ಮೇಲೆ ವೇದಿಕೆ ಕಾರ್ಯಕ್ರಮದಲ್ಲಿ ಪೂಜ್ಯ ಶ್ರೀಗಳ ನಿರ್ಮಲಾ ಸ್ವಾಮಿ ಶ್ರೀಗಳ ಅಮೃತಾಸ್ತ್ರದಿಂದ ನರೇಂದ್ರ ಮೋದಿಯವರಿಗೆ ಅದು ಧಾರಣೆ ಆಗುತ್ತೆ ಸರ್. ಮೈಸೂರು ಪೇಟ ಧಾರಣೆ ಮಾಡಿರೋದನ್ನ ನೋಡೋದಕ್ಕೆ ಚಂದ, ಅದರಲ್ಲೂ ಸಹ ನಾಲ್ವಡಿ ಕೃಷ್ಣರಾಜ ಒಡೆಯರವರ ಮಾದರಿ ಇದ್ದು ಇನ್ನಷ್ಟು ಆಕರ್ಷಕವಾಗಿರ್ತದೆ. ದೇಶದ ಪ್ರಧಾನಿಗಳಿಗೆ ಯಾವ ರೀತಿ ಕಾಣ್ಬೋದು ಸರ್? ಹೌದು, ಅದೇ ಖುಷಿನಲ್ಲಿ ಅದೇ ಉತ್ಸಾಹದ ನಾವು ಕಾಯ್ತಾ ಇದ್ದೀವಿ. ಯಾಕೆಂದರೆ ಪ್ರಥಮ ಬಾರಿಗೆ ಮೋದಿಯವರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಬಂದಾಗ ಮಾಡಿದ್ವಿ ಕೆಂಪೇಗೌಡ ಪ್ರಗತಿ ಉದ್ಘಾಟನೆಯಲ್ಲಿ. ಅದು ತುಂಬ ಖುಷಿನೂ ಆಗಿತ್ತು ಮತ್ತು ನಮ್ಮೆಲ್ಲ ಹಬ್ಬದ ವಾತಾವರಣನೇ ಆಗಿತ್ತು. ಈಗ 2ನೇ ಬಾರಿ ಇದು ಮಾಡ್ತಾ ಇರೋದು, ಮತ್ತು ನಮ್ಮ ನೆಚ್ಚಿನ ಗುರುಗಳಾದ ನಿರ್ಮಲಾ ಅವರ ಅಮೃತಾಸ್ತ್ರದಿಂದ ಪ್ರಧಾನಿ ನರೇಂದ್ರ ಮೋದಿ ಮುಡಿಗೇರ್ತಾ ಇರೋದು ತುಂಬಾ ಖುಷಿ ಆಗ್ತಾಯಿದೆ. ಅದನ್ನು ಎಷ್ಟು ಅಂದರೆ ಹಬ್ಬದ ವಾತಾವರಣದಲ್ಲೇ ನಾವು ಕಾಯ್ತಾ ಇದ್ದೀವಿ. ಯಾವ ರೀತಿ ಕಾಣುತ್ತೆ, ಅವ್ರು ಯಾವ ರೀತಿ ಇಷ್ಟಪಡ್ತಾರೆ ಅನ್ನೋದನ್ನು ಕಾಯ್ತಾ ಇದ್ದೀವಿ. ನಾಲ್ವಡಿ ಕೃಷ್ಣರಾಜ ಒಡೆಯರವರ ಪೇಟ ಮಾತ್ರ ಅಲ್ಲ, ನಾಲ್ವಡಿ ಕೃಷ್ಣರಾಜ ಒಡೆಯರವರ ಆಡಳಿತವೂ ಸಹ ಮಾದರಿಯಾಗಲಿ ಅನ್ನೋದೇ ಎಲ್ಲರ ಆಶಯ. ಸೊ ಪ್ರಧಾನಿಗಳಿಗೆ ಏನು ಮನವಿ ಇರುತ್ತೆ ಸರ್? ಇದು ಮನವಿ ಒಂದೇ ಸರ್. ಈಗ ನಿಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಪ್ರಧಾನಮಂತ್ರಿಯವರು ಅಧಿಕಾರ ಸ್ವೀಕರಿಸಿ 12 ವರ್ಷ ಆಗಿದೆ. ಸೊ ಪ್ರಪ್ರಥಮ ಬಾರಿಗೆ ಅವರು ಆದಿಚುಂಚನ ಮಠಕ್ಕೆ ಬರ್ತಾಯಿದ್ದಾರೆ. ಸೊ ಮಠಕ್ಕೆ ಬರ್ತಾ ಇರೋ ಸಮಯದಲ್ಲಿ ಅವ್ರಿಗೆ ಏನಾದ್ರು ವಿಶೇಷ ಗೌರವ ಸಲ್ಲಿಸಬೇಕು, ನಮ್ಮ ಮಠದ ಭಕ್ತರಾಗಿ ನಾವು ವಿಶೇಷ ಗೌರವ ಸಲ್ಲಿಸಬೇಕು ಅಂತ. ಮಠದ ಭಕ್ತ ನಾನು ಒಬ್ಬನೇ ಅಲ್ಲ, ಸೊ ಮಠದ ಭಕ್ತರು ಯಾರ್ಯಾರಿದ್ದಾರೆ, ಈ ರಾಜ್ಯದಿಂದ ರಾಷ್ಟ್ರದಿಂದ ಯಾರ್ಯಾರಿದ್ದಾರೆ ಅವ್ರ ಮನಸ್ಸಲ್ಲಿ ಇರುತ್ತೆ. ಅವರ ಮನಸ್ಸಿನ ಕೋರಿಕೆಯಂತೆ ನಮಗೆ ಅವಕಾಶ ಮೂಡಿ ಬಂದಿದೆ ಅಷ್ಟೇ. ಸೊ ನಾವು ಈಗ ಮೋದಿಯವರು ಏನು ಆಡಳಿತ ಕೊಡ್ತಾಯಿದ್ದಾರೆ, ಇಡೀ ರಾಷ್ಟ್ರಕ್ಕೆ ಮಾದರಿಯಾದ ಆಡಳಿತ ಕೊಡ್ತಾಯಿದ್ದಾರೆ. ಅದೇ ರೀತಿ ನಮ್ಮ ಕೃಷ್ಣರಾಜ ಒಡೆಯರವರು ಕೂಡ ನಮ್ಮ ಇಡೀ ದಕ್ಷಿಣ ಭಾರತದಲ್ಲೇ ಮಾದರಿಯಾದ ಆಡಳಿತ ನೀಡಿದ್ದಾರೆ. ಸೊ ರಾಷ್ಟ್ರವನ್ನು ಆಳ್ತಿರೋ ನಮ್ಮ ಮೋದಿಯವರಿಗೆ ನಮ್ಮ ರಾಜ್ಯವನ್ನು ಅತಿ ಸುದೀರ್ಘವಾಗಿ ಅತಿ ಸ್ವಚ್ಛವಾಗಿ ಆಡಿದ ಕೃಷ್ಣರಾಜ ಒಡೆಯರವ್ರನ್ನ ಪೇಟ ಸೂಕ್ತವಾಗಿರುತ್ತೆ. ಅದು ಮೋದಿಯವರ ಮುಡಿಗೇರಿದ್ರೆ ಅದನ್ನ ನೋಡೋಕ್ಕೆ ಕಣ್ತುಂಬ ನೋಡ್ಕೊಳ್ಳೋದೇ ಮಠದ ಭಕ್ತರಾಗಿ ನಮಗೊಂದು ಆನಂದ ಆಗುತ್ತೆ ನಮಗೆ. ಇದು ಕಲಾವಿದರು ಜೊತೆಗೆ ಆ ಒಂದು ಏನು ನಾಲ್ವಡಿ ಕೃಷ್ಣರಾಜ ಒಡೆಯರವರ ಮಾದರಿ ಪೇಟವನ್ನು ನೀಡ್ತಾ ಇರುವಂಥವ್ರ ಮಾತು. ಖಂಡಿತವಾಗಿಯೂ ನಾಡನ್ನು ಆಳಿದಂತಹ ಎಲ್ರಿಗೂ ಮಾದರಿಯಾಗಿದ್ದಂತಹ ನಾಲ್ವಡಿ ಕೃಷ್ಣರಾಜ ಒಡೆಯರವರ ಪೇಟವನ್ನು ಮೋದಿಯವರಿಗೆ ನೀಡಲಾಗ್ತಾ ಇದೆ. ಮೋದಿಯವರು ಸಹ ನಾಲ್ವಡಿ ಕೃಷ್ಣರಾಜ ಒಡೆಯರವರಂತೆ ಅಭಿವೃದ್ಧಿಗೆ ಪೂರಕವಾದಂತಹ ಮತ್ತಷ್ಟು ಕೆಲಸಗಳನ್ನು ಮಾಡಲಿ. ಈ ಮೂಲಕವಾಗಿ ನಮ್ಮ ನಾಡಿನ ಕಲೆ, ಪರಂಪರೆ, ರಾಜರ ಇತಿಹಾಸ ಎಲ್ರಿಗೂ ಸಹ ಗೊತ್ತಾಗುವಂತಾಗಲಿ ಅನ್ನೋದೇ ಎಲ್ಲರ ಆಶಯ. ಕ್ಯಾಮ್ರಾ ಪರ್ಸನ್ ಪ್ರಮೋದ್ ಜೊತೆ ರಾಮ್, TV9 ಮೈಸೂರು.